ವೀಕ್ಷಕರೇ, ಸಮ್ಯಕವಾಣಿ ಸುದ್ದಿವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ಅಮ್ಲಾಪುರ ಗ್ರಾಮದಲ್ಲಿ ಸುಮಾರು ಕಾಮಗಾರಿಗಳು RDPR 25-26 ಸಾಲಿನ ಯೋಜನೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಸುಮಾರು 2 ತಿಂಗಳು ಗತಿಸಿದರೂ ಕೂಡ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗದೇ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅಲ್ಲಿ ಮಳೆಗಾಲ ಇರುವುದರಿಂದ ಸಾರ್ವಜನಿಕರಿಗೆ ಓಡಾಡಲು ಮತ್ತು ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವುದರಿಂದ ತಾವು ಏನು ಗುದ್ದಲಿ ಪೂಜೆ ಮಾಡಿದಿರಿ ಆ ಕಾಮಗಾರಿಯನ್ನ ಕೂಡಲೇ ಪ್ರಾರಂಭಿಸಬೇಕು ಅಂತಕ್ಕಂಥ ಒಂದು ಆಕ್ರೋಶವನ್ನ ಸಾರ್ವಜನಿಕರು ತೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಗ್ರಾಮದಲ್ಲಿ ಶಾಸಕರು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ಕಾಮಗಾರಿಗಳ ಸದ್ಯದ ಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೀವು ನೋಡಿಕೊಂಡು ಬರೋಣ ಬನ್ನಿ. ಬಿಡಲಿ ನರಕದ ಪಾಪಿ ಜ್ಞಾನಿಗಳೊಡಗೂಡಲಿ ಸ್ವಾನುಭಾವದ ಸುಖ ತಾನೇಕೆ ಸೇರುವುದು ಸ್ವಾನುಭಾವದ ಸುಖ ತಾನೇಕೆ ಸೇರುವುದು. ತಾವು ಗಮನಿಸ್ತಾ ಇರ್ಬೋದು, ಈ ಸ್ಥಳ ಬಂದ್ಬಿಟ್ಟು ಬೀದರ್ ತಾಲೂಕಿನ ಅಮ್ಲಾಪುರ ಗ್ರಾಮ, ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆಯವರ ಒಂದು ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಗ್ರಾಮ. ಈ ಒಂದು ಗ್ರಾಮಕ್ಕೆ RDPR ಯೋಜನೆ ಅಡಿಯಲ್ಲಿ 25-26ನೇ ಸಾಲಿನಲ್ಲಿ ಸುಮಾರು ಲಕ್ಷಗಟ್ಟಲೆ ಅನುದಾನ ತಂದು 3 ಕಾಮಗಾರಿಗಳನ್ನು ಪ್ರಾರಂಭಿಸ್ತೇನೆ ಅಂಥೇಳಿ ಗುದ್ದಲಿ ಪೂಜೆ ಸುಮಾರು 2-3 ತಿಂಗಳ ಹಿಂದುಗಡೆ ನೆರವೇರಿಸಿ ಹೋಗಿದ್ದಾರೆ. ಇಲ್ಲಿವರೆಗೆ ಯಾವೊಬ್ಬ ಅಧಿಕಾರಿ, ಗುತ್ತೇದಾರ ಅಥವಾ ಇಂಜಿನಿಯರ್ ಯಾವ ಕೂಡ ಇಲ್ಲಿ ಹಣಿಕೆ ಹಾಕ್ತಾ ಇಲ್ಲ. ತಾವು ಗಮನಿಸ್ತಾ ಇರ್ಬೋದು, ಈ ಬ್ರಿಡ್ಜ್ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಶಿಥಿಲಾವಸ್ಥೆಯಲ್ಲಿ ಬಂದು ನಿಂತಿದೆ. ಇದು ಯಾವಾಗಾದ್ರೂ ಮುರಿದು ಬೀಳ್ಬೋದು. ಈಗಾಗಲೇ ಮುರಿದು ಬಿದ್ದಿದೆ. ಇದರಲ್ಲಿ ಮರುಬ್ ಹಾಕಿಬಿಟ್ಟು ಉಪಯೋಗಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಇದು ಸುಮಾರು ಪಂಚಾಯತಿ ಇದ್ದಾಗ, ಗ್ರಾಮ ಪಂಚಾಯತಿ ಇದ್ದಾಗ ಮುರಿದಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಭವಾನಿ ಮಂದಿರಿಂದ ಗಣೇಶ್ ಮಂದಿರವರೆಗೆ ಇನ್ನೊಂದು CC ರಸ್ತೆ ಕಾಮಗಾರಿ ಇಟ್ಟಿದ್ದಾರೆ. ಸಾರ್ವಜನಿಕರು ಓಡಾಡಲು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಗಮನಿಸಿ. ಈಗಾಗಲೇ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿರ್ತಕ್ಕಂಥ ಈ ಒಂದು CC ರಸ್ತೆ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಬೇಕು ಅಂಥೇಳಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ತಾವು ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಚರಂಡಿಗಳು ಸ್ವಚ್ಛ ಇಲ್ಲ, ಬೀದಿ ದೀಪಗಳಿಲ್ಲ, ಗ್ರಾಮ ಸಂಪೂರ್ಣ ಕತ್ತಲೆಯಲ್ಲಿದೆ. ಓಡಾಡಲಿಕ್ಕೆ ತಾವು ನೋಡ್ತಾ ಇರ್ಬೋದು, ಇಂಥ ರಸ್ತೆ ಮೇಲೆ ಯಾವ ರೀತಿ ಜನಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ನಡೀತಾ ಇದ್ದಾರೆ. ತಾವು ಶಾಸಕರು ಪ್ರತಿ ಬಾರಿ ಇಲ್ಲಿ ಬಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಮಂದಿರಗಳಿಗೆ ಬಂದು, ಮಸ್ಜಿದ್ಗಳಿಗೆ ಬಂದು, ಚರ್ಚ್ಗಳಿಗೆ ಬಂದು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದೀರಿ ವಿನಃ ತಾವು ಹೇಳಿರ್ತಕ್ಕಂಥ ಕಾಮಗಾರಿ ಪ್ರಾರಂಭ ಆಗ್ತಾ ಇಲ್ಲ. ಹಾಗಾಗಿ ಇನ್ನಾದರೂ ಈ ವಿಡಿಯೋ ನೋಡಿ ದಯವಿಟ್ಟು ಈ ಕಾಮಗಾರಿಯನ್ನು ಪೂರ್ಣ ಮಾಡ್ಬೇಕಂತೇಳಿ ಮನವಿ.